आता ಮೋದಿ ಸಂಭಾಜಿ ಮಹಾರಾಜರ ಧ್ಯಾನ ಮಾಡ್ತಾ ಇದ್ರೆ ಗೋಷ್ಠಮಹಲ್ನ ಬಿಜೆಪಿ ಶಾಸಕ ರಾಜಾ ಸಿಂಗ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಂಭಾಜಿ ಅವರನ್ನ ಸಾಯಿಸಿದ ವ್ಯಕ್ತಿ ಕೂಡ ಆಯ್ತು. ಔರಂಗಜೇಬನ ಸಮಾಧಿ ಈಗಲೂ ಇದೆ. ಅದರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಶಾಸಕ. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದಿಂದ ಔರಂಗಜೇಬನ ಹೆಸರನ್ನು ಅಳಿಸಿ ಹಾಕಬೇಕು, ಮೊಘಲ್ ಆಡಳಿತಗಾರನ ಪರಂಪರೆಯನ್ನ ನಾಶಪಡಿಸಬೇಕು ಅಂತ ಹೇಳಿ ಸಿಂಗ್ ಒತ್ತಾಯಿಸಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅವರ ಮಾತುಗಳು. जिसने मेरे संभाजी को तड़पा तड़पा कर मारा, हमारे संभाजी नगर में उस औरंगजेब की खबर क्यों अब तक बची हुई है? देवेंद्र जी, मुझे अच्छा याद है आपने कहा था कि उस औरंगजेब की खबर पर कुत्ते मुते हुए। अब वो समय आ गया है, महाराष्ट्र का ही नहीं भारत के हिंदू की डिमांड है उस औरंगजेब की खबर पर बुलडोजर जल्द से जल्द चढ़ाए। औरंगजेब का नाम और निशान महाराष्ट्र की पवित्र धरती से मिटाए। यहाँ सिर्फ महाराष्ट्र का हिंदू नहीं, अब पूरे भारत का हिंदू की। आता ಮೋದಿ ಸಂಭಾಜಿ ಮಹಾರಾಜರ ಧ್ಯಾನ ಮಾಡ್ತಾ ಇದ್ರೆ ಗೋಷ್ಠಮಹಲ್ನ ಬಿಜೆಪಿ ಶಾಸಕ ರಾಜಾ ಸಿಂಗ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಂಭಾಜಿ ಅವರನ್ನ ಸಾಯಿಸಿದ ವ್ಯಕ್ತಿ ಕೂಡ ಆಯ್ತು. ಔರಂಗಜೇಬನ ಸಮಾಧಿ ಈಗಲೂ ಇದೆ. ಅದರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಶಾಸಕ. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದಿಂದ ಔರಂಗಜೇಬನ ಹೆಸರನ್ನು ಅಳಿಸಿ ಹಾಕಬೇಕು, ಮೊಘಲ್ ಆಡಳಿತಗಾರನ ಪರಂಪರೆಯನ್ನ ನಾಶಪಡಿಸಬೇಕು ಅಂತ ಹೇಳಿ ಸಿಂಗ್ ಒತ್ತಾಯಿಸಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅವರ ಮಾತುಗಳು. जिसने मेरे संभाजी को तड़पा तड़पा कर मारा, हमारे संभाजी नगर में उस औरंगजेब की खबर क्यों अब तक बची हुई है? देवेंद्र जी, मुझे अच्छा याद है आपने कहा था कि उस औरंगजेब की खबर पर कुत्ते मुते हुए। अब वो समय आ गया है, महाराष्ट्र का ही नहीं भारत के हिंदू की डिमांड है उस औरंगजेब की खबर पर बुलडोजर जल्द से जल्द चढ़ाए। औरंगजेब का नाम और निशान महाराष्ट्र की पवित्र धरती से मिटाए। यहाँ सिर्फ महाराष्ट्र का हिंदू नहीं, अब पूरे भारत का हिंदू की। आता ಮೋದಿ ಸಂಭಾಜಿ ಮಹಾರಾಜರ ಧ್ಯಾನ ಮಾಡ್ತಾ ಇದ್ರೆ ಗೋಷ್ಠಮಹಲ್ನ ಬಿಜೆಪಿ ಶಾಸಕ ರಾಜಾ ಸಿಂಗ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಂಭಾಜಿ ಅವರನ್ನ ಸಾಯಿಸಿದ ವ್ಯಕ್ತಿ ಕೂಡ ಆಯ್ತು. ಔರಂಗಜೇಬನ ಸಮಾಧಿ ಈಗಲೂ ಇದೆ. ಅದರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಶಾಸಕ. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದಿಂದ ಔರಂಗಜೇಬನ ಹೆಸರನ್ನು ಅಳಿಸಿ ಹಾಕಬೇಕು, ಮೊಘಲ್ ಆಡಳಿತಗಾರನ ಪರಂಪರೆಯನ್ನ ನಾಶಪಡಿಸಬೇಕು ಅಂತ ಹೇಳಿ ಸಿಂಗ್ ಒತ್ತಾಯಿಸಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅವರ ಮಾತುಗಳು. जिसने मेरे संभाजी को तड़पा तड़पा कर मारा, हमारे संभाजी नगर में उस औरंगजेब की खबर क्यों अब तक बची हुई है? देवेंद्र जी, मुझे अच्छा याद है आपने कहा था कि उस औरंगजेब की खबर पर कुत्ते मुते हुए। अब वो समय आ गया है, महाराष्ट्र का ही नहीं भारत के हिंदू की डिमांड है उस औरंगजेब की खबर पर बुलडोजर जल्द से जल्द चढ़ाए। औरंगजेब का नाम और निशान महाराष्ट्र की पवित्र धरती से मिटाए। यहाँ सिर्फ महाराष्ट्र का हिंदू नहीं, अब पूरे भारत का हिंदू की। आता ಮೋದಿ ಸಂಭಾಜಿ ಮಹಾರಾಜರ ಧ್ಯಾನ ಮಾಡ್ತಾ ಇದ್ರೆ ಗೋಷ್ಠಮಹಲ್ನ ಬಿಜೆಪಿ ಶಾಸಕ ರಾಜಾ ಸಿಂಗ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಂಭಾಜಿ ಅವರನ್ನ ಸಾಯಿಸಿದ ವ್ಯಕ್ತಿ ಕೂಡ ಆಯ್ತು. ಔರಂಗಜೇಬನ ಸಮಾಧಿ ಈಗಲೂ ಇದೆ. ಅದರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಶಾಸಕ. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದಿಂದ ಔರಂಗಜೇಬನ ಹೆಸರನ್ನು ಅಳಿಸಿ ಹಾಕಬೇಕು, ಮೊಘಲ್ ಆಡಳಿತಗಾರನ ಪರಂಪರೆಯನ್ನ ನಾಶಪಡಿಸಬೇಕು ಅಂತ ಹೇಳಿ ಸಿಂಗ್ ಒತ್ತಾಯಿಸಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅವರ ಮಾತುಗಳು.
जिसने मेरे संभाजी को तड़पा तड़पा कर मारा, हमारे संभाजी नगर में उस औरंगजेब की खबर क्यों अब तक बची हुई है? देवेंद्र जी, मुझे अच्छा याद है आपने कहा था कि उस औरंगजेब की खबर पर कुत्ते मुते हुए। अब वो समय आ गया है, अब वो समय आ गया है, महाराष्ट्र का ही नहीं भारत के हिंदू की डिमांड है उस औरंगजेब की खबर पर बुलडोजर जल्द से जल्द चढ़ाए। औरंगजेब का नाम और निशान महाराष्ट्र की पवित्र धरती से मिटाए। यहां सिर्फ महाराष्ट्र का हिंदू नहीं, अब पूरे भारत का हिंदू की। आता ಮೋದಿ ಸಂಭಾಜಿ ಮಹಾರಾಜರ ಧ್ಯಾನ ಮಾಡ್ತಾ ಇದ್ರೆ ಗೋಷ್ಠಮಹಲ್ನ ಬಿಜೆಪಿ ಶಾಸಕ ರಾಜಾ ಸಿಂಗ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಂಭಾಜಿ ಅವರನ್ನ ಸಾಯಿಸಿದ ವ್ಯಕ್ತಿ ಕೂಡ ಆಯ್ತು. ಔರಂಗಜೇಬನ ಸಮಾಧಿ ಈಗಲೂ ಇದೆ. ಅದ್ರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಶಾಸಕ. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದಿಂದ ಔರಂಗಜೇಬನ ಹೆಸರನ್ನು ಅಳಿಸಿ ಹಾಕಬೇಕು, ಮೊಘಲ್ ಆಡಳಿತಗಾರನ ಪರಂಪರೆಯನ್ನ ನಾಶಪಡಿಸಬೇಕು ಅಂತ ಹೇಳಿ ಸಿಂಗ್ ಒತ್ತಾಯಿಸಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅವರ ಮಾತುಗಳು. जिसने मेरे संभाजी को तड़पा तड़पा कर मारा, हमारे संभाजी नगर में उस औरंगजेब की खबर क्यों अब तक बची हुई है? देवेंद्र जी, मुझे अच्छा याद है आपने कहा था कि उस औरंगजेब की खबर पर कुत्ते मुते हुए। अब वो समय आ गया है, अब वो समय आ गया है, महाराष्ट्र का ही नहीं भारत के हिंदू की डिमांड है उस औरंगजेब की खबर पर बुलडोजर जल्द से जल्द चढ़ाए। औरंगजेब का नाम और निशान महाराष्ट्र की पवित्र धरती से मिटाए। यहां सिर्फ महाराष्ट्र का हिंदू नहीं, अब पूरे भारत का हिंदू की। आता ಮೋದಿ ಸಂಭಾಜಿ ಮಹಾರಾಜರ ಧ್ಯಾನ ಮಾಡ್ತಾ ಇದ್ರೆ ಗೋಷ್ಠಮಹಲ್ನ ಬಿಜೆಪಿ ಶಾಸಕ ರಾಜಾ ಸಿಂಗ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಂಭಾಜಿ ಅವರನ್ನ ಸಾಯಿಸಿದ ವ್ಯಕ್ತಿ ಕೂಡ ಆಯ್ತು. ಔರಂಗಜೇಬನ ಸಮಾಧಿ ಈಗಲೂ ಇದೆ. ಅದ್ರ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಕರೆ ನೀಡಿದ್ದಾರೆ ಶಾಸಕ. ಮಹಾರಾಷ್ಟ್ರದಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರದಿಂದ ಔರಂಗಜೇಬನ ಹೆಸರನ್ನು ಅಳಿಸಿ ಹಾಕಬೇಕು, ಮೊಘಲ್ ಆಡಳಿತಗಾರನ ಪರಂಪರೆಯನ್ನ ನಾಶಪಡಿಸಬೇಕು ಅಂತ ಹೇಳಿ ಸಿಂಗ್ ಒತ್ತಾಯಿಸಿದ್ದಾರೆ. ಕೇಳಿಸ್ಕೊಳ್ಳಿ ಬಿಜೆಪಿ ಶಾಸಕ ರಾಜಾ ಸಿಂಗ್ ಅವರ ಮಾತುಗಳು. जिसने मेरे संभाजी को तड़पा तड़पा कर मारा, हमारे